Hi, I am Kaviraj from scoringtarget.com. In today's session, we are going to discuss language functions, English grammar in Kannada for all competitive exam. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿ ನಾವು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಥ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಯಾವ್ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಯಾವ ವರ್ಡ್ಗಳು ಯಾವ ಒಂದು ಫಂಕ್ಷನನ್ನು ಸೂಚಿಸೋದು ಅಂತ ನಾವು ಕಲ್ತ್ಕೊಳ್ಳೋಣ. ಇದು SSLC ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಎಲ್ಲ ಒಂದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪಿಯರ್ ಆಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕಾರಿ ಅಂತ ವಿಡಿಯೋ ಇದೆ. ಜೊತೆಗೆ ಈ ವಿಡಿಯೋನ PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡೋಣ ಲ್ಯಾಂಗ್ವೇಜ್ ಫಂಕ್ಷನ್ ಸಂಬಂಧಪಟ್ಟಂತೆ ಯಾವ ಥರದ ಪ್ರಶ್ನೆಗಳಿವೆ ಅಂತ. ಸೊ ನಿಮ್ಮ ಎಕ್ಸಾಮ್ಗಳಲ್ಲಿ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂದರೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲಿ ಗಿವನ್ ಕನ್ವರ್ಸೇಷನ್ ಅಂದರೆ ಒಂದು ಡೈಲಾಗನ್ನು ಕೊಟ್ಟಿರ್ತಾರೆ. ಡೈಲಾಗಲ್ಲಿ 3-4 ಲೈನಿಂದ ಒಂದು ಡೈಲಾಗ್ ಇರುತ್ತೆ. ಅದರಲ್ಲಿ ಒಂದು ಲೈನನ್ನು ನಿಮಗೆ ಅಥವಾ ಒಂದು ಫ್ರೇಸನ್ನು ಅಂಡರ್ಲೈನ್ ಮಾಡಿಕೊಟ್ಟಿರ್ತಾರೆ. ಆ ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ ಏನಿದೆ ಯಾವ ಅರ್ಥ ಕೊಡ್ತಾ ಇದೆ, ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತಾ ಇದೆ ಅಂತ ಹೇಳಬೇಕು. ಸೊ ನೋಡೋಣ ಪ್ರಶ್ನೆ ಏನಿದೆ. ಇಲ್ಲಿ ಮಾಯಾ ಕೇಳ್ತಾಳೆ, ಕ್ಯಾನ್ ಯು ಲೆಂಡ್ ಮಿ ಯುವರ್ ನೋಟ್ಸ್ ಫಾರ್ ಎಸ್ಟರ್ಡೇಸ್ ಲೆಕ್ಚರ್. ನಿನ್ನೆ ಆದಂಥ ಕ್ಲಾಸ್ದು ನೋಟ್ಸ್ ನಾನು ಕೊಡ್ತೀಯಾ ಅಂತ ಮಾಯಾ ಕೇಳ್ತಾಳೆ. ಅದಕ್ಕೆ ರಿಯಾ ಹೇಳ್ತಾಳೆ, ಸಾರಿ ಐ ಫಾರ್ಗೊಟ್ ಟು ಬ್ರಿಂಗ್ ದೆಮ್ ಟುಡೇ. ಇಲ್ಲ, ಇವತ್ತು ನಾನು ಮರೆತು ಬಿಟ್ಟು ಮನೇಲಿ ಬಿಟ್ಟು ಬಂದಿದ್ದೀನಿ, ಹೀಗಾಗಿ ಸಾರಿ ಅಂತ ಹೇಳ್ತಾಳೆ. ಅವಾಗ ಮಾಯಾ ಮತ್ತೇನಂತ ನೋಡಿ, ಓ ದ್ಯಾಟ್ಸ್ ಓಕೆ ಐ ವಿಲ್ ಮ್ಯಾನೇಜ್. ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಏನಾಗಿದೆ ಅಂದರೆ, ಇಲ್ಲಿ ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ನೀವು ನೋಡಿ. ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅಷ್ಟು ಸೆಂಟೆನ್ಸ್ ನೋಡಬಾರ್ದು. ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಈ ಸೆಂಟೆನ್ಸ್ ಏನಿದೆ ಇದರ ಲ್ಯಾಂಗ್ವೇಜ್ ಫಂಕ್ಷನ್ ಮಾತ್ರ ಹೇಳಬೇಕು. ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ನೋಡ್ಬೋದು. ಆಪ್ಷನ್ ಎ ಅಪಾಲೈಸಿಂಗ್, ಬಿ ಸಜೆಷನ್, ಸಿ ರಿಕ್ವೆಸ್ಟ್, ಡಿ ಕಾಂಪ್ಲಿಮೆಂಟಿಂಗ್. ಇಲ್ಲಿ ಒಟ್ಟಾರೆ 4 ಆಪ್ಷನ್ಸ್. ಇಲ್ಲಿ ಯಾವುದು ಸರಿ ಅಂತ ನೋಡ್ಕೊಳ್ಳಿ. ಸಾರಿ ಐ ಫಾರ್ಗೆಟ್ ಟು ಬ್ರಿಂಗ್ ದೆಮ್ ಟುಡೇ. ಸಾರಿ ಇವತ್ತು ನಾನು ಬಿಟ್ಟು ಬಂದಿದ್ದೀನಿ ಅಂತದಲ್ಲ. ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದೆ? ಆಪ್ಷನ್ ಎ ಅಪಾಲೈಸಿಂಗ್. ಅಪಾಲಜಿ ಅಂದ್ರೇನು? ಕ್ಷಮೆ ಕೇಳೋದು. ಸಜೆಷನ್ ಅಂದರೆ ಸಲಹೆ. ರಿಕ್ವೆಸ್ಟ್ ಅಂದರೆ ಮನವಿ. ಕಾಂಪ್ಲಿಮೆಂಟಿಂಗ್ ಅಂದರೆ ಹಾರೈಸೋದು. ಸೊ ನೆಕ್ಸ್ಟ್ ಇದರ ಆನ್ಸರ್ ನೋಡ್ಕೊಂಡಿವಿ. ಈಗ ನಾವು 2ನೇ ಪ್ರಶ್ನೆ ಹೋಗೋಣ. ಇಲ್ಲಿ ಮೀರಾ ಏನು ಕೇಳ್ತಾಳೆ, ಕ್ಯಾನ್ ಯು ಹೆಲ್ಪ್ ಮೀ ಮೂವ್ ದಿಸ್ ಟೇಬಲ್. ಈ ಟೇಬಲ್ ಸರ್ಸೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಮೀರಾ ಕೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಶೂರ್ ಐ ವಿಲ್ ಗಿವ್ ಯು ಅ ಹ್ಯಾಂಡ್. ನಾನು ಸಹಾಯ ಮಾಡ್ತೀನಿ ಅಂತ ಒಪ್ಕೋತಾನೆ. ಅದಕ್ಕೆ ಮೀರಾ ಹೇಳ್ತಾಳೆ, ಥ್ಯಾಂಕ್ಸ್ ಅ ಲಾಟ್. ಅದಕ್ಕೆ ರವಿ ಕೂಡ ನೋ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಏನಿದೆ, ಶೂರ್ ಐ ವಿಲ್ ಗಿವ್ ಯು ಅ ಹ್ಯಾಂಡ್ ಇದೆ ಅಂದರೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಆಪ್ಷನ್ ಎ ಆಫರಿಂಗ್ ಹೆಲ್ಪ್, ಬಿ ಅಪಾಲಜಿಂಗ್, ಸಿ ಕಾಂಪ್ಲಿಮೆಂಟಿಂಗ್, ಡಿ ರೆಫ್ಯೂಸಿಂಗ್. ಸೊ ನೋಡಿ, ಆಫರಿಂಗ್ ಹೆಲ್ಪ್ ಅಂದರೆ ಸಹಾಯ ನೀಡೋದು, ರೆಫ್ಯೂಸಿಂಗ್ ಅಂದರೆ ತಿರಸ್ಕಾರ ಮಾಡೋದು. ಈಗಾಗಲೇ ನಾವು ಅಪಾಲಜಿಂಗ್ಗೆ ಮತ್ತು ಕಾಂಪ್ಲಿಮೆಂಟಿಂಗ್ ಅರ್ಥ ನೋಡ್ಕೊಂಡಿವಿ. ನಾನು ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡಲ್ಲ, ಇದಕ್ಕೆ ಏನಾಗುತ್ತೆ ಅಂತ ನಾವು ಆನ್ಸರ್ ನೋಡ್ಕೊಳ್ಳೋಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಫರಿಂಗ್ ಹೆಲ್ಪ್. ಸೊ ಸಹಾಯ ನೀಡೋದು ಅಂತ. ಈಗ 3ನೇ ಪ್ರಶ್ನೆ ನೋಡೋಣ. ಅನಿತಾ ಕೇಳ್ತಾಳೆ, ಡು ಯು ವಾಂಟ್ ಟು ಗೋ ಔಟ್ ಫಾರ್ ಲಂಚ್ ಟುಡೇ. ಇವತ್ತು ಊಟಕ್ಕೆ ಹೊರಗೆ ಹೋಗೋಣವಾ ಅಂತ ಕೇಳ್ತಾಳೆ. ಅದಕ್ಕೆ ರಾಹುಲ್ ಹೇಳ್ತಾನೆ, ಐ ವಿಶ್ ಐ ಕುಡ್ ಬಟ್ ಐ ಹ್ಯಾವ್ ಅ ಮೀಟಿಂಗ್. ನಾನೇನೋ ಬರಬೇಕಂತ ಅಂದ್ಕೊಂಡಿದ್ದೆ, ಬಟ್ ನಾನು ಮೀಟಿಂಗಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅನಿತಾ ಹೇಳ್ತಾಳೆ, ಮೇ ಬಿ ನೆಕ್ಸ್ಟ್ ಟೈಮ್ ದೆನ್. ಹಾಗಾದರೆ ಮತ್ತೆ ಮತ್ತೊಂದು ಸಲ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ರಾಹುಲ್ ಕೂಡ ಡೆಫಿನೆಟ್ಲಿ, ಖಂಡಿತವಾಗಿ ಹೋಗೋಣ ಅಂತ ಹೇಳ್ತಾನೆ. ಇಲ್ಲಿ ಆಪ್ಷನ್ ಎ ರೆಫ್ಯೂಸಿಂಗ್, ಬಿ ಅಗ್ರೀಯಿಂಗ್, ಸಿ ಕಂಪ್ಲೇನಿಂಗ್, ಡಿ ಆಫರಿಂಗ್ ಅಂತ 4 ಇದೆ. ರೆಫ್ಯೂಸ್ ಅಂದರೆ ಇದು ತಿರಸ್ಕಾರ ಮಾಡೋದು, ಅಗ್ರಿಂಗ್ ಅಂದರೆ ಒಪ್ಕೊಳ್ಳೋದು, ಕಂಪ್ಲೇನಿಂಗ್ ಅಂದರೆ ದೂರೋದು, ಕಂಪ್ಲೇಂಟ್ ಮಾಡೋದು, ಆಫರಿಂಗ್ ಅಂದರೆ ನೀಡೋದು. ಇಲ್ಲಿ ಏನು ಹೇಳ್ತಾ ಇದ್ದಾನೆ, ನಾನೇನೋ ಬರ್ಬೇಕು ಅಂದ್ಕೊಂಡಿದ್ದೆ ಬಟ್ ಮೀಟಿಂಗ್ ಇದೆ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ರೆಫ್ಯೂಸಿಂಗ್. ಅಂದರೆ ಬರೋಕ್ಕಾಗೋಲ್ಲ ಅನ್ನೋದನ್ನೇ ಪೊಲೈಟಾಗಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಸರಿಯಾದ ಉತ್ತರ ಎ. 4ನೇ ಪ್ರಶ್ನೆ ನೋಡೋಣ. ಸಾರಾ, ಐ ಥಿಂಕ್ ದ ಮೂವಿ ಸ್ಟಾರ್ಟ್ಸ್ ಅಟ್ 7 PM. ಸಾರಾ ಹೇಳ್ತಾಳೆ, 7 ಗಂಟೆಗೆ ಫಿಲ್ಮ್ ಸ್ಟಾರ್ಟ್ ಆಗ್ಬೋದು ಅಂತ. ಅದಕ್ಕೆ ಟಾಮ್ ಹೇಳ್ತಾನೆ, ಆ್ಯಕ್ಚುಲಿ ಇಟ್ ಸ್ಟಾರ್ಟ್ಸ್ ಎಟ್
8 PM ಅಂತ ಹೇಳ್ತಾನೆ. ಅದಕ್ಕೆ ಟಾಮ್ ಹೇಳ್ತಾನೆ, ಇಲ್ಲ 8 ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸಾರಾ, ಓ ಥ್ಯಾಂಕ್ಸ್ ಫಾರ್ ಲೆಟ್ಟಿಂಗ್ ಮೀ ನೋ, ಓ ನನಗೆ ನೆನ್ಪು ಮಾಡೋದಕ್ಕೆ ಧನ್ಯವಾದ ಅಂತ ಸಾರಾ ಹೇಳ್ತಾಳೆ. ಅದಕ್ಕೆ ಟಾಮ್ ನೋ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಇಲ್ಲಿ ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಏನಿದೆ, ಆ್ಯಕ್ಚುಲಿ ಇಟ್ ಸ್ಟಾರ್ಟ್ಸ್ ಎಟ್ 8 PM, ಅದು ನಿಜವಾಗಿ 8 ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾನಲ್ಲ. ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ? ಎ ಕಂಪ್ಲಿಮೆಂಟಿಂಗ್, ಬಿ ಕರೆಕ್ಟಿಂಗ್, ಸಿ ರೆಫ್ಯೂಸಿಂಗ್, ಡಿ ಅಪಾಲೋಸಿಂಗ್. ನೋಡಿ ಯಾವುದು ಸರಿಯಾಗುತ್ತೆ ಅಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟಿಂಗ್. ಅಂದರೆ ಕರೆಕ್ಷನ್ ಮಾಡ್ತಾ ಇದ್ದಾನೆ, ತಿದ್ದುಪಡಿ ಮಾಡ್ತಾ ಇದ್ದಾನೆ. ಅವಳು 7 ಗಂಟೆ ಅಂತ ಹೇಳಿದಾಗ ಎಲ್ಲ 7 ಗಂಟೆ ಅಲ್ಲ 8 ಗಂಟೆ ಅಂತ, ಅದು ಕರೆಕ್ಟಿಂಗ್ ಮಾಡೋದು, ಸರಿಪಡಿಸೋದು. 5ನೇ ಪ್ರಶ್ನೆ, ವಿಕಾಸ್ ಏನು ಹೇಳ್ತಾನೆ, ಐ ಕಾಂಟ್ ಫೈಂಡ್ ಮೈ ಕೀಸ್ ಎನಿವೇರ್, ನನ್ನ ಕೀಲಿಗಳು ಎಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಡಿಡ್ ಯು ಚೆಕ್ ಯುವರ್ ಬ್ಯಾಗ್, ನಿನ್ನ ಬ್ಯಾಗ್ ಚೆಕ್ ಮಾಡು ಅಂತ, ಬ್ಯಾಗ್ನಲ್ಲಿ ಚೆಕ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ವಿಕಾಸ್ ಹೇಳ್ತಾನೆ, ಎಸ್ ದೇರ್ ಆರ್ ನಾಟ್ ದೇರ್, ದೇ ಆರ್ ನಾಟ್ ದೇರ್ ಹೇಳ್ತಾನೆ. ಹೌದು, ನಾನು ಬ್ಯಾಗ್ ಚೆಕ್ ಮಾಡಿದ್ದೀನಿ, ಅಲ್ಲಿ ಕೂಡ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಲೆಟ್ ಮಿ ಹೆಲ್ಪ್ ಯು ಲುಕ್, ಸೊ ನನಗೆ ಹುಡುಕಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಪ್ರಿಯಾ ಹೇಳ್ತಾಳೆ. ಸೊ ಈ ಸೆಂಟೆನ್ಸಿಗೆ ಅಂಡರ್ಲೈನ್ ಹಾಕಿದೆ. ಪ್ರಿಯಾ ಏನು ಹೇಳ್ತಾಳೆ, ನಿನಗೆ ಸಹಾಯ ಮಾಡೋಕ್ಕೆ ನಾನು ಬರ್ತೀನಿ ಅಂತ. ಸೊ ಇಲ್ಲಿ ಆಪ್ಷನ್ ಎ ರಿಕ್ವೆಸ್ಟಿಂಗ್, ಬಿ ಆಫರಿಂಗ್ ಹೆಲ್ಪ್, ಸಿ ಕಾಂಪ್ಲಿಮೆಂಟಿಂಗ್, ಡಿ ಅಡ್ವೈಸಿಂಗ್ ಅಂತ 4 ಆಪ್ಷನ್ಸ್ ಇವೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್. ಅಂದರೆ ಪ್ರಿಯಾ ಹೇಳ್ತಾಳೆ, ನಾನು ನಿಂಗೆ ಹೆಲ್ಪ್ ಮಾಡೋಕ್ಕೆ ಬರ್ತೀನಿ ಅಂತ. ಆಫರಿಂಗ್ ಹೆಲ್ಪ್ ಅಂದರೆ ಸಹಾಯ ನೀಡೋದು. 6ನೇ ಪ್ರಶ್ನೆ, ರಾಜ್, ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ದ ಟ್ರಿಪ್ ಟುಮಾರೋ, ನಾವು ನಾಳೆ ಹೋಗ್ತಕ್ಕಂಥ ಟ್ರಿಪ್ ಬಗ್ಗೆ ನನಗೆ ತುಂಬ ರೋಮಾಂಚನಕಾರಿ ಆಗ್ತಾ ಇದೆ. ಅದಕ್ಕೆ ಆಶಾ ಹೇಳ್ತಾಳೆ, ಮೀ ಟು, ನನಗೂ ಕೂಡ, ಐ ಕಾಂಟ್ ವೇಟ್, ನನಗೂ ಕೂಡ ವೇಟ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ರೋಮಾಂಚನ ಆಗ್ತಾ ಇದೆ. ಅದಕ್ಕೆ ರಾಜ್ ಹೇಳ್ತಾನೆ, ಹ್ಯಾವ್ ಯು ಪ್ಯಾಕ್ಡ್ ಯುವರ್ ಬ್ಯಾಗ್ಸ್, ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದೆಯಾ ಅಂತ ರಾಜ್ ಕೇಳ್ತಾಳೆ. ಅದಕ್ಕೆ ಆಶಾ ಹೇಳ್ತಾಳೆ, ಎಸ್ ಐ ಆಮ್ ಆಲ್ ಸೆಟ್, ಹೌದು ನಾನು ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಅಂತ. ಈಗ ಇಲ್ಲಿ ಏನಿದೆ, ಆಶಾ ಹೇಳಿದಂಥ ಸೆಂಟೆನ್ಸ್ ಅಂಡರ್ಲೈನ್ ಇದೆ. ನನಗೂ ಕೂಡ ಆಶ್ಚರ್ಯ ಆಗ್ತದೆ, ನನಗೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಟೂರ್ ಹೋಗಬೇಕು ಅಂತ. ಆಪ್ಷನ್ ಎ ರೆಫ್ಯೂಸಿಂಗ್, ತಿರಸ್ಕಾರ ಮಾಡೋದು, ಬಿ ಅಗ್ರಿಂಗ್, ಒಪ್ಕೊಳ್ಳೋದು, ಸಿ ಅಪಾಲೋಜಿಂಗ್, ಕ್ಷಮೆ ಕೇಳೋದು, ಡಿ ಕಂಪ್ಲೇನಿಂಗ್, ದೂರುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ಅಗ್ರಿಂಗ್, ಅಂದರೆ ಅವನು ಕೂಡ ಟೂರಿಗೆ ಬರೋಕ್ಕೆ ಒಪ್ಕೊಂಡಿದ್ದಾನೆ ಅಂತ ಅರ್ಥ. ಆಶಾ ಕೂಡ ಒಪ್ಕೊಂಡಿದ್ದಾಳೆ ಅಂತ. 7ನೇ ಪ್ರಶ್ನೆ, ಪ್ರಿಯಾ ಹೇಳ್ತಾಳೆ, ಐ ಥಿಂಕ್ ದಿಸ್ ಡ್ರೆಸ್ ಈಸ್ ಟು ಎಕ್ಸ್ಪೆನ್ಸಿವ್, ಈ ಡ್ರೆಸ್ ತುಂಬ ಕಾಸ್ಟ್ಲಿ ಇರ್ಬೋದು ಅಂತ ನನಗನ್ಸುತ್ತೆ ಅಂತ ಪ್ರಿಯಾ ಹೇಳ್ತಾಳೆ. ಅದಕ್ಕೆ ರೋಹನ್ ಹೇಳ್ತಾನೆ, ಎಸ್ ಇಟ್ ಈಸ್, ಹೌದು ಅದು ತುಂಬ ದುಬಾರಿಯಾಗಿದೆ, ಬಟ್ ಇಟ್ ಲುಕ್ಸ್ ಗ್ರೇಟ್ ಆನ್ ಯು, ಬಟ್ ಇದು ಡ್ರೆಸ್ ನೀವು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಅದಕ್ಕೆ ರೋಹನ್ ಹೇಳ್ತಾನೆ, ಯು ಆರ್ ವೆಲ್ಕಮ್ ಅಂತ. ಈಗ ಆಪ್ಷನ್ ಎ ಡಿಸ್ಅಗ್ರಿಂಗ್, ಬಿ ಕಂಪ್ಲಿಮೆಂಟಿಂಗ್, ಸಿ ಅಡ್ವೈಸಿಂಗ್, ಡಿ ಅಪಾಲೋಸಿ. ಡಿಸ್ಅಗ್ರಿ ಅಂದರೆ ಒಪ್ಕೊಳ್ಳದೆ ಇರೋದು, ಕಾಂಪ್ಲಿಮೆಂಟಿಂಗ್, ಆಮೇಲೆ ಅಡ್ವೈಸಿಂಗ್ ಅಂದರೆ ಹಿಂಗೆ ಸಲಹೆ ನೀಡೋದು. ಕಾಸ್ಟ್ಲಿದು ಕೂಡ ನಿಂಗೆ ಚೆನ್ನಾಗಿ ಒಪ್ತಾ ಇದೆ ಅಂತ ಹೇಳ್ತಾ ಇದ್ದಾನಲ್ಲ, ಇದೇನಾಗುತ್ತೆ ಅಂದರೆ ಆಪ್ಷನ್ ಬಿ ಕಾಂಪ್ಲಿಮೆಂಟಿಂಗ್, ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ, ಮನೋಜ್ ಕೇಳ್ತಾನೆ, ಕ್ಯಾನ್ ಯು ಕಮ್ ಟು ದ ಮೀಟಿಂಗ್ ಎಟ್ 3 PM, ನೀನು 3 ಗಂಟೆಗೆ ಮೀಟಿಂಗ್ ಬರ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಸ್ನೇಹ ಹೇಳ್ತಾಳೆ, ಐ ಆಮ್ ಅಫ್ರೇಡ್ ಐ ಕಾಂಟ್ ಮೇಕ್ ಇಟ್, ನನಗೆ ಭಯ ಆಗ್ತಾ ಇದೆ, ಆಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ನೋ ವರೀಸ್ ಐ ವಿಲ್ ಫಿಲ್ ಯು ಇನ್ ಲೇಟರ್, ಏನು ಚಿಂತೆ ಮಾಡಬೇಡ ನಾನು ಇರ್ತೀನಿ ಅಂತ. ಅದಕ್ಕೆ ಸ್ನೇಹ ಹೇಳ್ತಾಳೆ, ಥ್ಯಾಂಕ್ಸ್ ದ್ಯಾಟ್ ವುಡ್ ಬಿ ಹೆಲ್ಪ್ಫುಲ್. ಈಗ ನೋಡಿ ಆಪ್ಷನ್ ಎ ಅಕ್ಸೆಪ್ಟಿಂಗ್, ಬಿ ರೆಫ್ಯೂಸಿಂಗ್, ಸಿ ಕಾಂಪ್ಲಿಮೆಂಟಿಂಗ್, ಡಿ ಆಫರಿಂಗ್ ಹೆಲ್ಪ್. ಅವಳು ಏನು ಹೇಳ್ತಾ ಇದ್ದಾರೆ, ನನಗೆ ಭಯ ಆಗ್ತಾಯಿದೆ, ನನಗೆ ಆಗೋದಿಲ್ಲ 3 ಗಂಟೆಗೆ ಬರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರೆಫ್ಯೂಸಿಂಗ್, ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಸೊ 9ನೇ ಪ್ರಶ್ನೆ ನೋಡಿ, ಸೀತಾ ಕೇಳ್ತಾಳೆ, ಹ್ಯಾವ್ ಯು ಸೀನ್ ಮೈ ಫೋನ್, ನನ್ನ ಫೋನ್ ಕಾಣ್ತಾ ಇಲ್ಲ, ನಿಂಗೆ ಏನಾದ್ರು ಸಿಕ್ಕಿದೆನಾ ಅಂತ. ಸೊ ಅದಕ್ಕೆ ಗೀತಾ ಹೇಳ್ತಾಳೆ, ನೋ ಐ ಹ್ಯಾವೆಂಟ್, ಮೇ ಬಿ ಇಟ್ ಈಸ್ ಇನ್ ಯುವರ್ ರೂಮ್, ಇಲ್ಲ ನಾನು ನಿನ್ನ ಮೊಬೈಲ್ ನೋಡಿಲ್ಲ, ನಿನ್ನ ರೂಮ್ದಾಗ ಇರ್ಬೋದೇನೋ ಅಂತ ಗೀತಾ ಹೇಳ್ತಾಳೆ. ಅದಕ್ಕೆ ಸೀತಾ ಹೇಳ್ತಾಳೆ, ಐ ಚೆಕ್ಡ್ ಬಟ್ ಇಟ್ ಈಸ್ ನಾಟ್ ದೇರ್, ನಾನು ಚೆಕ್ ಮಾಡಿದ್ದೀನಿ ಬಟ್ ಅಲ್ಲಿ ರೂಮಲ್ಲೂ ಇಲ್ಲ.
ಅದಕ್ಕೆ ಗೀತಾ ಹೇಳ್ತಾರೆ ಲೆಟ್ಸ್ ಚೆಕ್ ದ ಲಿವಿಂಗ್ ರೂಮ್ ದೆನ್. ಹಾಗಂದರೆ ಲಿವಿಂಗ್ ರೂಮಲ್ಲಿ ಚೆಕ್ ಮಾಡ್ಕೊಂಬರೋಣ ಅಂತ ಹೇಳ್ತಾಳೆ. ಈಗ ಈ ಸೆಂಟೆನ್ಸ್ ನೋಡಿ, ಲಿವಿಂಗ್ ರೂಮಿಗೆ ಹೋಗಿ ಚೆಕ್ ಮಾಡ್ಕೊಂಬರೋಣ ಅನ್ನೋದು, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ ಎ ರೆಫ್ಯೂಸಿಂಗ್, ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ಸಜೆಸ್ಟಿಂಗ್. ಅಂದರೆ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಸಜೆಷನ್ ಕೊಡ್ತಾ ಇದ್ದಾರೆ, ಸಲಹೆ ಕೊಡ್ತಾ ಇದ್ದಾರೆ ಗೀತಾ ಲಿವಿಂಗ್ ರೂಮಲ್ಲಿ ಇರ್ಬೋದೇನೋ ಅಂತ. 10ನೇ ಪ್ರಶ್ನೆ ನೋಡಿ, ಅರ್ಜುನ್ ಹೇಳ್ತಾನೆ ಐ ಆಮ್ ಸಾರಿ ಐ ಆಮ್ ಲೇಟ್, ದ ಟ್ರಾಫಿಕ್ ವಾಸ್ ಟೆರಿಬಲ್. ತುಂಬ ಟ್ರಾಫಿಕ್ ಇತ್ತು, ಅದಕ್ಕೆ ಬರಲಿಕ್ಕೆ ಲೇಟ್ ಆಗಿದೆ, ಕ್ಷಮೆ ಇರಲಿ ಅಂತ ಅರ್ಜುನ್ ಹೇಳ್ತಾನೆ. ಅದಕ್ಕೆ ನೇಹಾ ಹೇಳ್ತಾಳೆ ಇಟ್ಸ್ ಓಕೆ ಐ ಅಂಡರ್ಸ್ಟ್ಯಾಂಡ್, ಪರವಾಗಿಲ್ಲ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ ಅಂತ ನೇಹಾ ಹೇಳ್ತಾಳೆ. ಅದಕ್ಕೆ ಅರ್ಜುನ್ ಹೇಳ್ತಾನೆ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸೋ ಪೇಷೆಂಟ್, ಸಹನೆಯಿಂದ ವೇಟ್ ಮಾಡೋದಕ್ಕಾಗಿ ಧನ್ಯವಾದ ಅರ್ಜುನ್ ಹೇಳ್ತಾನೆ. ಅದಕ್ಕೆ ನೇಹಾ ನೋ ಪ್ರಾಬ್ಲಮ್ ಎಟ್ ಆಲ್ ಅಂತ ಹೇಳ್ತಾಳೆ. ಇಲ್ಲಿ ಏನಿದೆ ಅಂದರೆ ಅರ್ಜುನ್ ಸಾರಿ ಕೇಳ್ತಾನಲ್ಲ, ನನಗೆ ಮೀಟಿಂಗ್ ಬರಲಿಕ್ಕೆ ಲೇಟ್ ಆಯಿತು ಸಾರಿ ಅಂತ. ಈ ಸೆಂಟೆನ್ಸ್ ಏನಿದೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದು ಆಗುತ್ತೆ? ಎ ಕಂಪ್ಲೇನಿಂಗ್ ಇದೆ, ಎ ಕಂಪ್ಲೇನಿಂಗ್, ಬಿ ಅಡ್ವೈಸಿಂಗ್, ಸಿ ಅಪಾಲಜಿಂಗ್, ಡಿ ಆಫರಿಂಗ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಪಾಲಜಿಂಗ್, ಕ್ಷಮೆ ಕೇಳೋದು. 11ನೇ ಪ್ರಶ್ನೆ, ರಾಹುಲ್ ಕೇಳ್ತಾನೆ ಡು ಯು ಥಿಂಕ್ ವಿ ಶುಡ್ ಆರ್ಡರ್ ಪಿಜ್ಜಾ ಫಾರ್ ಡಿನ್ನರ್? ನಾವು ರಾತ್ರಿ ಊಟಕ್ಕೆ ಪಿಜ್ಜಾ ಆರ್ಡರ್ ಮಾಡೋಣ ಅಂತ ರಾಹುಲ್ ಕೇಳ್ತಾನೆ. ಅದಕ್ಕೆ ಮಾಯಾ ಹೇಳ್ತಾಳೆ ದ್ಯಾಟ್ ಸೌಂಡ್ಸ್ ಲೈಕ್ ಅ ಗುಡ್ ಐಡಿಯಾ, ಒಳ್ಳೆಯ ಐಡಿಯಾ ಅಂತ ಹೇಳ್ತಾಳೆ. ಅದಕ್ಕೆ ರಾಹುಲ್ ಗ್ರೇಟ್ ಐ ವಿಲ್ ಪ್ಲೇಸ್ ದ ಆರ್ಡರ್ ನೌ, ಹಾಗಾದರೆ ನಾನೀಗ ಆರ್ಡರ್ ಮಾಡ್ತೀನಿ ಅಂತ ರಾಹುಲ್ ಹೇಳ್ತಾನೆ. ಅದಕ್ಕೆ ಮಾಯಾ ಅವೇಸಮ್ ಐ ಆಮ್ ಹಂಗ್ರಿ ಆಲ್ರೆಡಿ, ನನಗೆ ತುಂಬ ಆಶಯವಾಗಿದೆ ಅಂತ ಹೇಳ್ತಾನೆ. ಸೊ ಇಲ್ಲಿ ಏನಿದೆ ಅಂದರೆ ಮಾಯಾ ಹೇಳಿದಂಥ ಸೆಂಟೆನ್ಸ್ ಏನಿದೆ ದಟ್ ಸೌಂಡ್ಸ್ ಲೈಕ್ ಎ ಗುಡ್ ಐಡಿಯಾ, ಅಂದರೆ ಸಂಜೆ ಊಟಕ್ಕೆ ಪಿಜ್ಜಾ ಆರ್ಡರ್ ಮಾಡೋದು ಒಳ್ಳೆಯದು ಅಂತ ಮಾಯಾ ಹೇಳ್ತಾರಲ್ಲ, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಆಪ್ಷನ್ ಎ ರೆಫ್ಯೂಸಿಂಗ್, ಬಿ ಅಗ್ರೀಯಿಂಗ್, ಸಿ ಅಪಾಲಜಿಂಗ್, ಡಿ ಕಾಂಪ್ಲಿಮೆಂಟಿಂಗ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಈಗ ಆಪ್ಷನ್ ಬಿ ಅಗ್ರೀಯಿಂಗ್, ಅವಳು ಕೂಡ ಒಪ್ಕೋತಾಳೆ. ಅಂದರೆ ರಾಹುಲ್ ಕೇಳ್ತಾನೆ ಪಿಜ್ಜಾ ಆರ್ಡರ್ ಮಾಡಿದ್ರೆ ಒಳ್ಳೆಯದಾ ಅಂತ, ಅದಕ್ಕೆ ಒಳ್ಳೆ ಐಡಿಯಾ ಅಂತ ಹೇಳ್ತಾವಲ್ಲ, ಅಂದರೆ ಆರ್ಡರ್ ಮಾಡು ಅಂತಲೇ ಅಂತ ಒಪ್ಕೊಂಡಾಕೆ. 12ನೇ ಪ್ರಶ್ನೆ, ಟೀಚರ್ ಕೇಳ್ತಾರೆ ಕ್ಯಾನ್ ಎವ್ರಿ ಒನ್ ಸಬ್ಮಿಟ್ ದೇರ್ ಅಸೈನ್ಮೆಂಟ್ಸ್ ಬೈ ಟುಮಾರೋ? ನಾಳೆ ಎಲ್ಲರೂ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ತೀರಾ ಅಂತ ಟೀಚರ್ ಕೇಳ್ತಾರೆ. ಅದಕ್ಕೆ ಸ್ಟೂಡೆಂಟ್ ಹೇಳ್ತಾರೆ ಐ ಆಮ್ ಸಾರಿ ಬಟ್ ಐ ಮೈಟ್ ನೀಡ್ ಆ್ಯನ್ ಎಕ್ಸ್ಟ್ರಾ ಡೇ. ಸಾರಿ, ನನಗೆ ಇನ್ನೊಂದು ದಿನ ಬೇಕು, ಅಂದರೆ ನಾಳೆ ನಂಗೆ ಸಬ್ಮಿಟ್ ಮಾಡೋಕ್ಕಾಗೋದಿಲ್ಲ, ನಾನು ನಾಳೆದು ಮಾಡ್ತೀನಿ ಅಂತ. ಸೊ ಅದಕ್ಕೆ ಟೀಚರ್ ಹೇಳ್ತಾರೆ ಓಕೆ ಬಟ್ ಟ್ರೈ ಟು ಸಬ್ಮಿಟ್ ಇಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಅದಕ್ಕೆ ಟೀಚರ್ ಹೇಳ್ತಾರೆ ಪರವಾಗಿಲ್ಲ ಬಟ್ ಎಷ್ಟು ಬೇಗನೋ ಅಷ್ಟು ಬೇಗ ಸಬ್ಮಿಟ್ ಮಾಡಿಬಿಡು ಅಂತ ಹೇಳ್ತಾರೆ. ಅದಕ್ಕೆ ಸ್ಟೂಡೆಂಟ್ ಹೇಳ್ತಾನೆ ಥ್ಯಾಂಕ್ ಯು ಐ ಅಪ್ರಿಸಿಯೇಟ್ ಇಟ್. ಸೊ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಏನಿದೆ ಅಂದರೆ ನೋಡಿ ಐ ಆಮ್ ಸಾರಿ ಬಟ್ ಐ ಮೈಟ್ ನೀಡ್ ಆ್ಯನ್ ಎಕ್ಸ್ಟ್ರಾ ಡೇ ಅಂತ ಹೇಳ್ತಾನಲ್ಲ, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ? ಎ ಕಂಪ್ಲೇನಿಂಗ್, ಬಿ ರಿಕ್ವೆಸ್ಟಿಂಗ್, ಸಿ ಅಗ್ರೀಯಿಂಗ್, ಡಿ ಅಪಾಲಜಿಂಗ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಿಕ್ವೆಸ್ಟಿಂಗ್. ಸ್ಟೂಡೆಂಟ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ ನನಗೆ 1 ಡೇ ಎಕ್ಸ್ಟ್ರಾ ಬೇಕು ಅಂತ. ಇದು ನಮ್ಗೆ ಆಪ್ಷನ್ ಡಿ ಅಪಾಲಜಿಂಗ್ ಕೂಡ ಸರಿ ಅಂತ ಅನಿಸುತ್ತೆ, ಬಟ್ ಇಲ್ಲಿ ಅಪಾಲಜಿ ಕೇಳೋದಕ್ಕಿಂತಲೂ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತದೆ 1 ಡೇ ಎಕ್ಸ್ಟ್ರಾ ಬೇಕು ಅಂತ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿನೇ ಹಾಕಬೇಕು, ರಿಕ್ವೆಸ್ಟಿಗೆ. 13ನೇ ಪ್ರಶ್ನೆ, ಮೀನಾ ಹೇಳ್ತಾಳೆ ಐ ಡೋಂಟ್ ಫೀಲ್ ವೆಲ್ ಟುಡೇ, ಇವತ್ತು ಯಾಕಂದ್ರೆ ನನಗೆ ಆರಾಮಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ ಯು ಶುಡ್ ಪ್ರಾಬೆಬ್ಲಿ ರೆಸ್ಟ್ ಎಟ್ ಹೋಮ್, ಅದಕ್ಕೆ ನಿನ್ನ ಮನೆಯೊಳಗೆ ರೆಸ್ಟ್ ತಗೋ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ ಎಸ್ ಐ ಥಿಂಕ್ ಐ ವಿಲ್ ಡೂ ದ್ಯಾಟ್, ಹೌದು ರೆಸ್ಟ್ ತಗೊಳ್ಳೋ ಒಳ್ಳೆಯದು ಅಂತ. ಅದಕ್ಕೆ ರವಿ ಹೇಳ್ತಾನೆ ಲೆಟ್ ಮೀ ನೋ ಇಫ್ ಯು ನೀಡ್ ಎನಿಥಿಂಗ್, ಮತ್ತೆ ನಿಂಗೆ ಏನಾದರೂ ಬೇಕಾದರೆ ಕೇಳು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ರವಿ ಹೇಳಿದಂಥ ಒಂದು ಸೆಂಟೆನ್ಸ್ ಏನಿದೆ ನಿನ್ನ ಮನೆಯಲ್ಲಿ ರೆಸ್ಟ್ ಮಾಡ್ಕೋ ಅಂತ ಹೇಳಿದ್ದು, ಇದ್ರ ಲ್ಯಾಂಗ್ವೇಜ್ ಫಂಕ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕೀಗ. ಎ ಕಂಪ್ಲಿಮೆಂಟಿಂಗ್, ಬಿ ಅಡ್ವೈಸಿಂಗ್, ಸಿ ರೆಫ್ಯೂಸಿಂಗ್, ಡಿ ಕಂಪ್ಲೇನಿಂಗ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಡ್ವೈಸಿಂಗ್. ರವಿ ಅಡ್ವೈಸ್ ಮಾಡ್ತಾ ಇರ್ತಾನೆ ಮೀನಾಗೆ ನೀನು ಮನೆಯಲ್ಲಿ ರೆಸ್ಟ್ ಮಾಡು ಅಂತ. 14ನೇ ಸೆಂಟೆನ್ಸ್, ಲೀನಾ ಕೇಳ್ತಾಳೆ ಕ್ಯಾನ್ ಐ ಬಾರೋ ಯುವರ್ ಕಾರ್ ಫಾರ್ ಅ ಕಪಲ್ ಆಫ್ ಅವರ್ಸ್, ಕೆಲವು ಗಂಟೆವರೆಗೆ ನಿನ್ನ ಕಾರ್ ನನಗೆ ಕೊಡ್ತೀಯಾ ಅಂತ ಲೀನಾ ಕೇಳ್ತಾಳೆ. ಅದಕ್ಕೆ ವಿಕ್ರಮ್ ಅಂತಾನೆ ಶೂರ್ ಜಸ್ಟ್ ಬ್ರಿಂಗ್ ಇಟ್ ಬ್ಯಾಕ್ ಬಿಫೋರ್ 6 PM. ಹೌದು ನನ್ನ ಕಾರ್ ಒಯ್ಬೋದು, ಬಟ್ 6 ಗಂಟೆ ಒಳಗಾಗಿ ತರಬೇಕು ವಾಪಸ್ ಅಂತ ಹೇಳ್ತಾಳೆ. ಅದಕ್ಕೆ ಲೀನಾ ಹೇಳ್ತಾಳೆ ಥ್ಯಾಂಕ್ಸ್ ಐ ರಿಯಲಿ ಅಪ್ರಿಸಿಯೇಟ್ ಇಟ್. ಅದಕ್ಕೆ ವಿಕ್ರಮ್ ಹೇಳ್ತಾನೆ ನೋ ಪ್ರಾಬ್ಲಮ್ ಎಟ್ ಆಲ್. ಈಗ ಲ್ಯಾಂಗ್ವೇಜ್ ಫಂಕ್ಷನ್ ಆಪ್ಷನ್ ನೋಡಿ, ಎ ಆಫರಿಂಗ್,
ಬಿ ರಿಕ್ವೆಸ್ಟಿಂಗ್, ಸಿ ಸಜೆಸ್ಟಿಂಗ್, ಡಿ ರೆಫ್ಯೂಸಿಂಗ್. ಕೆಲವು ಗಂಟೆವರೆಗೆ ನನಗೆ ಕಾರ್ ಕೊಡ್ತೀಯಾ? ಇದು ಬಿ, ಆಪ್ಷನ್ ಬಿ ರಿಕ್ವೆಸ್ಟಿಂಗ್. ಅವಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ವಿಕ್ರಮ್ಗೆ ಕಾರ್ ಕೊಡ್ತೀಯಾ ಅಂತ. 15ನೇ ಪ್ರಶ್ನೆ. ಅಮಿತ್ ಹೇಳ್ತಾನೆ ಐ ಫಾರ್ಗೆಟ್ ಟು ಬ್ರಿಂಗ್ ಮೈ ಲಂಚ್ ಟುಡೇ. ಇವತ್ತು ನಾನು ಊಟ ತರೋದು ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ರವಿ ಹೇಳ್ತಾನೆ, ಓ ನೋ, ಡು ಯು ವಾಂಟ್ ಟು ಶೇರ್ ಮೈನ್? ಪರವಾಗಿಲ್ಲ, ನಾನು ತಂದೆ ನನ್ನ ಟಿಫಿನ್ ಬಾಕ್ಸ್ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅದಕ್ಕೆ ಅಮಿತ್ ಹೇಳ್ತಾನೆ, ದಟ್ ವುಡ್ ಬಿ ಗ್ರೇಟ್, ಥ್ಯಾಂಕ್ ಯು. ಅದಕ್ಕೆ ರವಿ ಹೇಳ್ತಾನೆ, ಎನಿ ಟೈಮ್. ಸೊ ಎ ಅಪಲೈಸಿಂಗ್, ಬಿ ಆಫರಿಂಗ್ ಹೆಲ್ಪ್, ಸಿ ಕಾಂಪ್ಲಿಮೆಂಟಿಂಗ್, ಡಿ ರೆಫ್ಯೂಸಿಂಗ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್. ಆತ ಹೆಲ್ಪ್ ಮಾಡ್ದ ರವಿ, ಯಾಕಂದರೆ ಅಮಿತ್ ಟಿಫಿನ್ ಬಾಕ್ಸ್ ತಂದಿರಲಿಲ್ಲ. ರವಿ ಹೇಳ್ತಾನೆ ನಾನು ಹತ್ರ ಶೇರ್ ಮಾಡ್ಕೊಳ್ಳೋ ಅಂತ. ಈ ಥರ ಊಟವನ್ನು ಅವನ ಜೊತೆ ಹಂಚ್ಕೊಳ್ಳೋ ಮೂಲಕ ಹೆಲ್ಪ್ ಮಾಡಿರ್ತಾನೆ, ಅದಕ್ಕಾಗಿ ಆಫರಿಂಗ್ ಹೆಲ್ಪ್. ಸೊ ಕೊನೆಯ ಪ್ರಶ್ನೆ ನೋಡೋಣ ಈಗ, ಲಾಸ್ಟ್ ಕ್ವೆಶನ್. ಪ್ರಿಯಾ ಹೇಳ್ತಾಳೆ, ಐ ರಿಯಲಿ ಎಂಜಾಯ್ಡ್ ದ ಮೂವಿ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ನೋಡಿದ ಫಿಲ್ಮ್ ನಾನು ತುಂಬ ಎಂಜಾಯ್ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಕರಣ್ ಹೇಳ್ತಾನೆ, ಮೀ ಟು, ದಟ್ ಸ್ಟೋರಿ ವಾಸ್ ಅಮೇಝಿಂಗ್. ನಾನು ಕೂಡ ತುಂಬ ಎಂಜಾಯ್ ಮಾಡಿದ್ದೀನಿ, ಆ ಚಿತ್ರದ ಕತೆ ತುಂಬ ಅದ್ಭುತವಾಗಿತ್ತು. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಎಸ್, ಆ್ಯಂಡ್ ದ ಆ್ಯಕ್ಟಿಂಗ್ ವಾಸ್ ಟಾಪ್ ನಾಚ್. ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು ಅಂತ ಪ್ರಿಯಾ ಹೇಳ್ತಾಳೆ. ಅದಕ್ಕೆ ಕರಣ್ ಹೇಳ್ತಾನೆ, ಅಬ್ಸಲ್ಯೂಟ್ಲಿ ಒನ್ ಆಫ್ ದ ಬೆಸ್ಟ್ ಐ ಹ್ಯಾವ್ ಸೀನ್ ದಿಸ್ ಇಯರ್. ಹೌದು, ಈ ವರ್ಷ ನೋಡಿದಂಥ ಚಿತ್ರಗಳಲ್ಲಿ ಇದು ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾನೆ. ಇಲ್ಲಿ ಅಂಡರ್ಲಿ ಮಾಡಿದ್ದು ಏನಂದರೆ, ಕರಣ್ ಹೇಳ್ತಾನೆ, ನನಗೂ ಕೂಡ ತುಂಬ ಇಷ್ಟ ಆಯಿತು ಪಿಕ್ಚರನ್ನು, ತುಂಬ ಎಂಜಾಯ್ ಮಾಡಿದ್ದೀನಿ, ಈ ಒಂದು ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನಲ್ಲ. ಇದು ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ? ಎ ಕಂಪ್ಲೇನಿಂಗ್, ಬಿ ರೆಫ್ಯೂಸಿಂಗ್, ಸಿ ಅಗ್ರೀಯಿಂಗ್, ಡಿ ರಿಕ್ವೆಸ್ಟಿಂಗ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಗ್ರೀಯಿಂಗ್. ಅಂದರೆ ಇಲ್ಲಿ ಪ್ರಿಯಾ ನಾನು ಎಂಜಾಯ್ ಮಾಡಿದ್ದೆ ಅಂತ ಹೇಳ್ತಾರಲ್ಲ, ಆ ಕರಣ್ ಕೂಡ ಹೇಳ್ತಾನೆ ನಾನು ಕೂಡ ಎಂಜಾಯ್ ಮಾಡಿದ್ದೀನಿ ಅಂತ. ಹೀಗಾಗಿ ಒಪ್ಕೊಂಡ್ಬಿಟ್ಟ. ಹಾಗೆ ಇಷ್ಟು ನಾವು ಡಿಸ್ಕಸ್ ಮಾಡಿದಂಥ ಲ್ಯಾಂಗ್ವೇಜ್ ಫಂಕ್ಷನ್. ಈಗಾಗಲೇ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ 10 ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗ್ರಾಮರ್ ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೋಡ್ಬೋದು. ಜೊತೆಗೆ ಈ PDF ನೋಟ್ಸ್ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ ಮಾಡಿಕೊಂಡು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.